ಆತ್ಮೀಯ ವಿದ್ಯಾರ್ಥಿಗಳೇ, 8ನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲನೇ ಪಾಠವಾದಂತಹ ಆಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುವುದರಿಂದ ಇದರಲ್ಲಿ ಯಾವುದೇ ತಪ್ಪು ತಡೆ ಬಂದಲ್ಲಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಬೇಕಾಗಿ ವಿನಂತಿ. ಈಗ ಪ್ರಮುಖವಾಗಿ ಪಾಠದತ್ತ ಹೋಗೋಣ. ಆಧಾರಗಳು. ಈ ಆಧಾರಗಳು ಎಂದರೆ ಏನು? ಆಧಾರಗಳೆಂದರೆ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರಗಳು. ಇಲ್ಲಿ ಇವು ಕಾಲಮಾನದ ಬಗ್ಗೆ ತಿಳಿಸಿಕೊಡುತ್ತದ, ಹಾಗೆ ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿಸಿಕೊಡುತ್ತದೆ, ಹಾಗೆ ಮತ್ತು ಇದು ನೈಜ ರೀತಿಯ ಇತಿಹಾಸವನ್ನು ತಿಳಿಸಿಕೊಳ್ಳಲು ಇದು ಸಹಾಯವಾಗುತ್ತದೆ. ಇಲ್ಲಿ ಪ್ರಮುಖವಾಗಿ ಆಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಲು ಸಾಧ್ಯವಾಗುವುದಿಲ್ಲ. ಅಂದರೆ ಒಂದು ಮನುಷ್ಯನಿಗೆ ಹೇಗೆ ಅಸ್ಥಿಪಂಜರವು ಮುಖ್ಯವೋ ಹಾಗೆಯೇ ಇತಿಹಾಸವನ್ನ ರಚನೆ ಮಾಡಲು ಆಧಾರಗಳು ಅಷ್ಟೇ ಮುಖ್ಯವಾಗಿರುತ್ತದೆ. ನಾವು ಯಾವ ರೀತಿಯಲ್ಲಿ ಒಂದು ಆಧಾರವನ್ನು ಇಟ್ಟುಕೊಂಡು ಇತಿಹಾಸವನ್ನ ತಯಾರಿಸ್ತೇವೋ, ಯಾವ ನೋಟವನ್ನ ಇಟ್ಟುಕೊಂಡು ತಯಾರಿಸ್ತೇವೋ ಆ ರೀತಿಯಾಗಿ ಇಲ್ಲಿ ಇತಿಹಾಸ ಸೃಷ್ಟಿಯಾಗುತ್ತದೆ. ಹಾಗಾಗಿ ಯಾವುದೇ ರೀತಿಯ ಸಾರ್ವತ್ರಿಕ ಇತಿಹಾಸವನ್ನು ನಾವಿಲ್ಲಿ ಕಂಡು ಬರಲು ಸಾಧ್ಯವಾಗುವುದಿಲ್ಲ. ಇದು ಇತಿಹಾಸಕ್ಕೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಯಾವುದಂದ್ರೆ ಆಧಾರಗಳು ನಮಗೆ ಪ್ರಮುಖವಾಗಿ ಇತಿಹಾಸವನ್ನ ರಚನೆ ಮಾಡಲು ನಮಗೆ ಬೇಕಾಗಿರ್ತದ. ಈ ಒಂದು ಆಧಾರಗಳಲ್ಲಿ ಪ್ರಮುಖವಾಗಿ 2 ವಿಧಗಳು ಬರ್ತಾವ. ಒಂದೇದು ಸಾಹಿತ್ಯಿಕ ಆಧಾರಗಳು, ಎರಡನೇದು ಪ್ರಾಕ್ತನ ಆಧಾರಗಳು. ಈ ಸಾಹಿತ್ಯಿಕ ಆಧಾರಗಳಂದ್ರೆ ಸಾಹಿತ್ಯದ ಮುಖಾಂತರ ನಮಗೆ ಈ ಆಧಾರಗಳು ನಮ್ಮ ಇತಿಹಾಸವನ್ನ ರಚನೆ ಮಾಡಲು ಸಹಾಯವಾಗುತ್ತದೆ. ಆದರೆ 2 ವಿಧಗಳನ್ನ ಒಳಗೊಂಡಿರ್ತವೆ. ಅದರಲ್ಲಿ ಒಂದೇದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಈ ದೇಶೀಯ ಸಾಹಿತ್ಯ ಅಂದ್ರೇನು? ನಮ್ಮ ದೇಶದ ಸಾಹಿತಿಗಳೇ ರಚಿಸಿದಂತಹ ಒಂದು ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತಾರ. ಉದಾಹರಣೆಗೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಆಗಿರ್ಬೋದು, ಆನಂತರ ಕಲ್ಹಣನ ರಾಜತರಂಗಿಣಿ ಆಗಿರಬಹುದು, ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರಬಹುದು, ಶ್ರೀ ವಿಜಯನ ಕವಿರಾಜ ಮಾರ್ಗ ಆಗಿರಬಹುದು. ಇವು ಪ್ರಮುಖವಾಗಿ ಉದಾಹರಣೆಗಳಾಗಿದಾವ. ಯಾಕಂದ್ರೆ ಇವು ನಮ್ಮ ದೇಶೀಯ ಸಾಹಿತ್ಯ ಆಗಿದಾವ. ಇನ್ನೊಂದು ಯಾವುದು? ವಿದೇಶೀಯ ಸಾಹಿತ್ಯ. ವಿದೇಶೀಯ ಸಾಹಿತ್ಯ ಅಂದ್ರೆ ವಿದೇಶಿಯ ಬರಹಗಾರರು, ಪ್ರವಾಸಿಗಳು ನಮ್ಮ ದೇಶದ ಬಗ್ಗೆ ಬರೆದಂತ ಸಾಹಿತ್ಯವನ್ನ ವಿದೇಶೀಯ ಸಾಹಿತ್ಯ ಅಂತಾರ. ಉದಾಹರಣೆಗೆ ಮೆಗಸ್ತಾನ್ನ ಇಂಡಿಕಾ, ಹುಯೆನ್ಸಾನ್ನ ಸಿಯುಕಿ, ಹಾಗೆ ಇನ್ನಿತರ ಒಂದಷ್ಟು ವಿದೇಶಿ ಬರಹಗಾರರು ನಮ್ಮ ದೇಶದ ಬಗ್ಗೆ ಬರೆದಿದ್ದಾರೆ. ಇವುಗಳನ್ನು ನಾವು ವಿದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ. ಹಾಗೆ ಪ್ರಮುಖವಾಗಿ 2ನೇ ವಿಧವಾದಂತ ಪ್ರಾಕ್ತನ ಆಧಾರಗಳು. ಪ್ರಾಕ್ತನ ಆಧಾರಗಳಂದ್ರೆ ಏನು? ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಂತ ಆಧಾರ. ಅಂದ್ರೆ ಸಂಶೋಧನೆ ಮತ್ತು ಉತ್ಖನನದಿಂದ ದೊರೆತಂತಹ ನಾಣ್ಯಗಳು, ಸ್ಮಾರಕಗಳು, ಪಳೆಯುಳಿಕೆಗಳು, ಮಡಿಕೆ ಕುಡಿಕೆಗಳು ಹಾಗೂ ಇನ್ನಿತರೆ ಪಳೆಯುಳಿಕೆಗಳನ್ನ ಏನಂತ ನಾವು ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಈ ಪ್ರಾಕ್ತನ ಆಧಾರಗಳಿಗೆ ಪ್ರಮುಖವಾದಂಥವು ಈ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಪಳೆಯುಳಿಕೆಗಳಾಗಿರಬಹುದು ಅಥವಾ ಮಡಿಕೆ ಕುಡಿಕೆಗಳಾಗಿರಬಹುದು. ಇವುಗಳು ಏನು ಪ್ರಾಕ್ತನ ಆಧಾರಗಳಾಗಿವೆ. ಇವು ಇತಿಹಾಸವನ್ನ ರಚಿಸಲು ಪ್ರಮುಖವಾದ ಆಧಾರಗಳಾಗಿವೆ. ಹಾಗಾಗಿ ಇದರಲ್ಲಿ ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ಇಲ್ಲಿ ಶಾಸನಗಳು. ಶಾಸನಗಳು ಆಗಿನ ಕಾಲದ ನೈಜ ಮಾಹಿತಿಯನ್ನ, ಸತ್ಯವಾದ ಮಾಹಿತಿಯನ್ನ ನೀಡುತ್ತಿದ್ದವು. ಯಾಕಂದ್ರೆ ಆಗಿನ ಕಾಲದಲ್ಲಿ ತಾಮ್ರ ಪಟಗಳಲ್ಲಿ ಹಾಗೂ ಕಲ್ಲಿನ ಮೇಲೆ ಕೆತ್ತನೆಯನ್ನ ಮಾಡ್ತಿದ್ರು. ನಮ್ಮ ಭಾರತ ದೇಶದಲ್ಲಿ ನಮಗೆ ಅತ್ಯಂತ ಹೆಚ್ಚಾಗಿ ಒಂದು ಶಾಸನಗಳು ದೊರೆತಿದ್ವು ಅಂದ್ರೆ ಅದು ಮೌರ್ಯ ಸಾಮ್ರಾಜ್ಯದ ಅಶೋಕನ ಒಂದು ಶಾಸನಗಳು ಹೆಚ್ಚಾಗಿ ದೊರೆತಿದ್ದವ. ಅವರು ಕಲ್ಲಿನ ಕಂಬಗಳಲ್ಲಿ ಮತ್ತು ಹಾಸಿದ ಕಲ್ಲಿನ ಮೇಲೆ ಏನ್ ಮಾಡ್ತಿದ್ರಂತ ಅವರು ಶಾಸನಗಳನ್ನ ಕೆತ್ತನೆ ಮಾಡ್ತಿದ್ರು. ಇವು ಬ್ರಾಹ್ಮಿ ಲಿಪಿಯಲ್ಲಿ ಹೆಚ್ಚಾಗಿ ಕಂಡುಬರ್ತಾವ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇವು ಅತ್ಯಂತ ಹೆಚ್ಚಾಗಿ ಕಂಡುಬಂದವ. ಇಲ್ಲಿ ನಮ್ಮ ರಾಯಚೂರಿನ ಮಸ್ಕಿಯಲ್ಲೂ ಸಹ ಮೌರ್ಯ ಸಾಮ್ರಾಜ್ಯದ ಅಶೋಕನ ಒಂದು ಶಾಸನ ಕಂಡುಬಂದಿದೆ. ಹಾಗೆ ಈ ನಮ್ಮ ಒಂದು ಕರ್ನಾಟಕದಲ್ಲಿ ಮೊದಲನೆಯಾಗಿ ಒಂದು ಕನ್ನಡ ಶಾಸನ ದೊರೆತಿರುವುದು ಹಲ್ಮಿಡಿಯಲ್ಲಿ.
ಈ ಹಲ್ಮಿಡಿ ಶಾಸನ ಈ ಕದಂಬರ ಕದಂಬರ ದೊರೆ ಆದಂತ ಕಾಕುತ್ಸವರ್ಮ ಇವನು ಒಂದು ಹೊರಡಿಸಿದಂತ ಒಂದು ಯಾವುದು ಶಾಸನವಾಗಿದೆ. ಈ ಶಾಸನಗಳಿಂದ ನಮ್ಗೆ ಏನ್ ತಿಳಿತೈತಿ? ಅಲ್ಲಿಯ ಸಂಸ್ಕೃತಿ, ಆಡಳಿತ, ಅವರ ಒಂದು ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಅಲ್ಲಿಯಂತ ಸಭೆಗಳ ಬಗ್ಗೆ ನಾವು ಈ ಶಾಸನಗಳ ಮುಖಾಂತರ ತಿಳಿದುಕೊಳ್ಳಬಹುದಾಗಿದೆ. ಹಾಗೆ ಎರಡನೇದು ನಾಣ್ಯಗಳು. ನಾಣ್ಯಗಳು ಇವುಗಳು ಅಲ್ಲಿಯ ಸ್ವರೂಪ, ವಿಕಾಸ, ಬೆಳವಣಿಗೆ ನಾಣ್ಯ ಶಾಸ್ತ್ರವಾಗೈತಿ. ನಾಣ್ಯಗಳ ಬಗ್ಗೆ ತಿಳಿಸ್ತೈತಿ. ಅಲ್ಲಿಯ ವಿಕಾಸವನ್ನು ತೋರಿಸ್ತೈತಿ, ಆಮೇಲೆ ಸ್ವರೂಪವನ್ನು ತೋರಿಸ್ತೈತಿ, ಹಾಗೆ ಬೆಳವಣಿಗೆ ಬಗ್ಗೆ ತೋರಿಸ್ತೈತಿ ಈ ನಾಣ್ಯಗಳು. ಅಂದ್ರೆ ಒಂದು ನಾಣ್ಯಗಳ ಮೇಲೆ ಅವರು ಧರ್ಮವನ್ನಾಗಿರಬಹುದು, ಅವರ ಆರ್ಥಿಕತೆಯನ್ನಾಗಿರಬಹುದು, ಅವರ ಸಂಸ್ಕೃತಿಯನ್ನಾಗಿರಬಹುದು, ಅವರ ಲಾಂಛನವನ್ನಾಗಿರಬಹುದು, ಅವರ ಧ್ವಜವನ್ನಾಗಿರಬಹುದು, ಹಾಗೆ ಇನ್ನಿತರ ರೀತಿಯಲ್ಲಿ ಅವರು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಥವಾ ದುರ್ಬಲರಾಗಿದ್ದಾರೆ ಅನ್ನುವುದನ್ನ ನಾವು ನಾಣ್ಯಗಳ ಮುಖಾಂತರ ತಿಳಿದುಕೊಳ್ಬಹುದು. ಅಂದ್ರೆ ಒಂದು ರಾಜಮನೆತನವು ಬಂಗಾರ, ಬೆಳ್ಳಿ, ತಾಮ್ರ ನಾಣ್ಯಗಳನ್ನ ಟಂಕಿಸ್ತಿತ್ತು. ಅಲ್ಲಿ ಹೆಚ್ಚಾಗಿ ಬಂಗಾರ ನಾಣ್ಯಗಳನ್ನ ಟಂಕಿಸುವಂತ ರಾಜಮನೆತನಕ್ಕೆ ನಾವು ಅತ್ಯಂತ ವಿಜೃಂಭಣೆಯಿಂದ ಬೆಳೆದಂತ ಒಂದು ರಾಜಮನೆತನ ಆಗಿರಬಹುದು ಅಂತ ನಾವು ಈ ನಾಣ್ಯಶಾಸ್ತ್ರಗಳ ಮುಖಾಂತರ ತಿಳಿದುಕೊಳ್ಬಹುದು. ಹಾಗೆ ಮೂರನೇದಾಗಿ ಸ್ಮಾರಕಗಳು. ಸ್ಮಾರಕಗಳು ಅನಾದಿ ಕಾಲದಿಂದಲೂ ಮಾನವನು ತನ್ನ ಅವಶೇಷಗಳನ್ನ ಒಳಗೊಂಡಿದ್ದಾನ. ಅಲ್ಲಿ ಸ್ಮಾರಕಗಳಿಂದ ನಮಗೆ ಒಂದು ರೀತಿಯ ಇತಿಹಾಸವನ್ನ ಕಂಡುಕೊಳ್ಳಲು, ಇತಿಹಾಸವನ್ನ ಬರೆಯಲು ನಮಗೆ ಸಾಧ್ಯವಾಗ್ತದ. ಆ ಸ್ಮಾರಕಗಳು ಎಷ್ಟು ಹಳೆಯದಾಗಿತ್ತು, ಆ ಒಂದು ಸ್ಮಾರಕ ಯಾವ ರೀತಿ ಇತ್ತು, ಆಮೇಲೆ ಯಾವ ಶೈಲಿಯಲ್ಲಿ ಆ ಸ್ಮಾರಕವನ್ನ ಕಟ್ಟಿದ್ರು ಅನ್ನೋದನ್ನ ತಿಳಿದು ನಾವು ಇತಿಹಾಸವನ್ನ ರಚನೆ ಮಾಡಬಹುದಾಗಿದೆ. ಉದಾಹರಣೆಗೆ ನಮ್ಮ ಕರ್ನಾಟಕದ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಈ ತರ ಒಂದು ರೀತಿಯಲ್ಲಿ ಸ್ಮಾರಕಗಳನ್ನ ಗುರುತಿಸಿಕೊಂಡು ಈ ಒಂದು ಸ್ಮಾರಕಗಳು ಯಾವ ಒಬ್ಬ ರಾಜಮನೆತನಕ್ಕೆ ಸೇರಿದವ ಎನ್ನುವುದನ್ನ ತಿಳಿದುಕೊಳ್ಬಹುದು. ಈ ಸ್ಮಾರಕಗಳಿಂದ ನಾವು ಇತಿಹಾಸವನ್ನ ರಚನೆ ಮಾಡಲು ಸಾಧ್ಯವಾಗುತ್ತದೆ. ಹಾಗೆ ಪಳೆಯುಳಿಕೆಗಳು, ಭೂಮಿಯ ಒಂದು ಆಳದಲ್ಲಿ ಅಡಗಿ ಹೋದಂತಹ ಒಂದಿಷ್ಟು ಪಳೆಯುಳಿಕೆಗಳನ್ನ ಭೂ ಉತ್ಖನನಗಳಿಂದ ಅವನ್ನು ಹೊರತೆಗೆದು ವೈಜ್ಞಾನಿಕ ರೀತಿಯಿಂದ ಸಂಸ್ಕರಣೆ ಮಾಡಿ ಅವುಗಳಿಂದ ನಾವು ಸಹ ಒಂದು ಇತಿಹಾಸವನ್ನ ರಚನೆ ಮಾಡಬಹುದು. ಇವು ಎರಡು ವಿಧಗಳು, ಒಂದು ಸಾಹಿತ್ಯಿಕ ಆಧಾರ, ಇನ್ನೊಂದು ಪ್ರಾರ್ಥನಾ ಆಧಾರ. ಸಾಹಿತ್ಯಿಕ ಆಧಾರದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಎರಡು ವಿಧಗಳನ್ನು ಒಳಗೊಂಡಿದೆ. ಹಾಗೆ ಪ್ರಾರ್ಥನಾ ಆಧಾರದಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಹಾಗೆ ಪಳೆಯುಳಿಕೆಗಳು ಇವುಗಳನ್ನ ಒಳಗೊಂಡಿದೆ. ಇದು ಪ್ರಮುಖವಾಗಿ ಮೌಖಿಕ ಆಧಾರಗಳು ಅಂತ ಬರ್ತವೆ. ಈಗ ನಾವು ಏನೇ ತಿಳ್ಕೊಂಡ್ವಿ, ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾರ್ಥನಾ ಆಧಾರಗಳನ್ನು ತಿಳ್ಕೊಂಡಿದ್ದೀವಿ. ಹಾಗೆ ಇನ್ನೊಂದು ಮೌಖಿಕ, ಈಗ ನೋಡಿ ಮೌಖಿಕ ಆಧಾರಗಳು. ಮೌಖಿಕ ಆಧಾರಗಳಂದ್ರೆ ಲಿಖಿತ ರೂಪದಲ್ಲಿ ಇಲ್ಲದೆ ಇರುವುದು ಮೌಖಿಕ ರೂಪವಾಗಿ. ಒಂದು ಹಾಡಾಗಿರ್ಬೋದು, ಲಾವಣಿ ಆಗಿರ್ಬೋದು, ಕಾವ್ಯವಾಗಿರ್ಬೋದು, ಇವನ್ನು ಒಬ್ಬರ ಬಾಯಿಯಿಂದ ಮತ್ತೊಬ್ಬರ ಬಾಯಿಗೆ ಮೌಖಿಕವಾಗಿ ನೆನಪಿಟ್ಟು ಕೊಳ್ಳುವುದನ್ನ ಮೌಖಿಕ ಆಧಾರಗಳು ಅಂತಾರ. ಹಾಗೆ ಈ ಲಿಖಿತ ಆಧಾರಗಳು ಬರುವ ಮುಂಚಿತವಾಗಿ ಈ ಮೌಖಿಕ ಆಧಾರಗಳು ಪ್ರಚಲಿತದಲ್ಲಿ ಇದ್ದವು. ಈ ಅನೇಕ ನಮ್ಮ ವೇದಗಳು ಪ್ರಮುಖವಾಗಿ ಲಿಖಿತ ಆಧಾರ ಬರುವುದಕ್ಕಿಂತ ಮುಂಚೆ ನಮ್ಮ ಮೌಖಿಕ ಆಧಾರಗಳನ್ನ ಒಳಗೊಂಡು ಒಬ್ಬರಿಂದ ಒಬ್ಬರಿಗೆ ಅವು ಸ್ಥಳಾಂತರಗೊಂಡು ಈ ಮೌಖಿಕ ಆಧಾರಗಳ ಮುಖಾಂತರ ನಮ್ಮ ಸಾಹಿತ್ಯ ಒಳಗೊಂಡಿತ್ತು. ಇದಿಷ್ಟು ಆಧಾರಗಳು ಎಂಬ ಪಾಠದ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಧನ್ಯವಾದಗಳು.